ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದಲ್ಲಿ 7ನೆಯ ಸ್ಕಂದದಲ್ಲಿ ಭಗವಾನ್ ನರಸಿಂಹದೇವನು ಅಸುರ ರಾಜನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ನರಸಿಂಹದೇವನು ಹಿರಣ್ಯಕಶಿಪುವಿಗೆ ತನ್ನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಒಂದು ಅವಕಾಶವನ್ನು ಕೊಟ್ಟನು. ಇದನ್ನು ಕಂಡಂತಹ ದೇವತೆಗಳು ಹೆದರಿದರು. ಹಿರಣ್ಯಕಶಿಪುವು ಮತ್ತೆ ಕತ್ತಿ ಗುರಾಣಿಗಳನ್ನು ತೆಗೆದುಕೊಂಡು ರಭಸದಿಂದ ಭಗವಂತನ ಮೇಲೆ ಎರಗಿದನು. ಗಟ್ಟಿಯಾದ ಕೀಚಲು ನಗುವಿನಿಂದ ಬಲಶಾಲಿಯೂ ಪರಾಕ್ರಮಿಯೂ ಆದ ಭಗವಾನ್ ನಾರಾಯಣನು ಕತ್ತಿ ಗುರಾಣಿಗಳಿಂದ ಏಟಿಗೆ ಸಿಗದೆ ತನ್ನನ್ನು ತಾನು ರಕ್ಷಿಸಿಕೊಂಡಿದ್ದ ಹಿರಣ್ಯಕಶಿಪುವನ್ನು ಹಿಡಿದುಕೊಂಡನು. ಹಿರಣ್ಯಕಶಿಪುವು ಕೆಲವು ವೇಳೆ ಆಕಾಶದಲ್ಲೂ ಭೂಮಿಯಲ್ಲೂ ಗಿಡುಗನ ವೇಗದಿಂದ ಸಂಚರಿಸತೊಡಗಿದನು. ನರಸಿಂಹದೇವನ ಭಯಂಕರವಾದ ಕೇಕೆಯನ್ನು ಕೇಳಿ ಭಯದಿಂದ ಹಿರಣ್ಯಕಶಿಪುವಿನ ಕಣ್ಣುಗಳು ಮುಚ್ಚಿಹೋದವು. ಹಾವು ಇಲಿಯನ್ನು ಸೆರೆ ಹಿಡಿಯುವಂತೆ, ಗರುಡನು ವಿಷಸರ್ಪವನ್ನು ಸೆರೆ ಹಿಡಿಯುವಂತೆ ಭಗವಾನ್ ನರಸಿಂಹದೇವನು ಇಂದ್ರನ ವಜ್ರಾಯುಧದಿಂದಲೂ ಇರಿಯಲಾಗದ ಮೈಯುಳ್ಳ ಹಿರಣ್ಯಕಶಿಪುವನ್ನು ಸೆರೆ ಹಿಡಿದನು. ಹಿರಣ್ಯಕಶಿಪುವು ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಕೈಕಾಲುಗಳನ್ನು ಅತ್ತಿತ್ತ ಒದರುತ್ತಾ ವಿಲವಿಲ ಒದ್ದಾಡುತ್ತಿರುವಾಗ ಭಗವಾನ್ ನರಸಿಂಹದೇವನು ಆ ಸಭಾಮಂಟಪದ ಹೊಸ್ತಿಲ ಮೇಲೆ ಕುಳಿತು ರಾಕ್ಷಸನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಕೈಯ ಉಗುರುಗಳಿಂದ ಅನಾಯಾಸವಾಗಿ ಅವನನ್ನು ಖಂಡ ತುಂಡವಾಗಿ ಸೀಳಿದನು. ಹಿರಣ್ಯಕಶಿಪುವು ಬ್ರಹ್ಮದೇವನಿಂದ ಭೂಮಿಯ ಮೇಲಾಗಲಿ ಆಕಾಶದ ಮೇಲಾಗಲಿ ತಾನು ಸಾಯಬಾರದೆಂಬ ವರವನ್ನು ಪಡೆದಿದ್ದನು. ಆದ್ದರಿಂದ ಬ್ರಹ್ಮದೇವನ ವಚನ ಪಾಲನೆಗಾಗಿ ನರಸಿಂಹದೇವನು ಹಿರಣ್ಯಕಶಿಪುವಿನ ದೇಹವನ್ನು ಭೂಮಿಯೂ ಅಲ್ಲದ ಆಕಾಶವೂ ಅಲ್ಲದ ತನ್ನ ತೊಡೆಯ ಮೇಲಿಟ್ಟುಕೊಂಡನು. ಹಿರಣ್ಯಕಶಿಪುವು ತಾನು ಹಗಲಾಗಲಿ ರಾತ್ರಿಯಾಗಲಿ ಸಾಯಬಾರದೆಂಬ ವರವನ್ನು ಪಡೆದಿದ್ದನು. ಆದ್ದರಿಂದ ಬ್ರಹ್ಮದೇವನ ಮಾತನ್ನು ಉಳಿಸಲು ಹಿರಣ್ಯಕಶಿಪುವನ್ನು ಭಗವಂತನು ಹಗಲಿನ ಕೊನೆಯೂ ರಾತ್ರಿಯ ಆರಂಭವೂ ಆದ ಮುಸ್ಸಂಜೆಯಲ್ಲಿ, ಅದು ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಆ ರೀತಿಯಾದಂತಹ ಸಂದರ್ಭದಲ್ಲಿ ಕೊಂದು ಹಾಕಿದನು. ಹಿರಣ್ಯಕಶಿಪುವು ತಾನು ಸಜೀವವಾದ ಅಥವಾ ನಿರ್ಜೀವವಾದ ಯಾವುದೇ ಆಯುಧದಿಂದಾಗಲಿ ಯಾವುದೇ ವ್ಯಕ್ತಿಯಿಂದಾಗಲಿ ಸಾಯಬಾರದೆಂಬ ವರವನ್ನು ಬ್ರಹ್ಮದೇವನಿಂದ ಪಡೆದಿದ್ದನು. ಆದ ಕಾರಣ ಬ್ರಹ್ಮದೇವನ ವಚನ ಪಾಲನೆಗಾಗಿ ಭಗವಾನ್ ನರಸಿಂಹದೇವನು ಹಿರಣ್ಯಕಶಿಪುವಿನ ದೇಹವನ್ನು ಆಯುಧವಾಗಲಿ ಜೀವಂತವಾಗಲಿ ಅಥವಾ ಸತ್ತದ್ದಾಗಲಿ ಅಲ್ಲದ ತನ್ನ ಉಗುರುಗಳಿಂದ ಸೀಳಿದನು. ನಿಜವಾಗಿ ಉಗುರುಗಳನ್ನು ನಿರ್ಜೀವವಾದದ್ದೆಂದೂ ಸಜೀವವಾದದ್ದೆಂದೂ ಕರೆಯಬಹುದು. ಬ್ರಹ್ಮನು ಕೊಟ್ಟ ವರವನ್ನು ಪಾಲನೆ ಮಾಡಲು ಭಗವಾನ್ ನರಸಿಂಹದೇವನು ವಿರೋಧಾಭಾಸದ ರೀತಿಯಲ್ಲಿ, ಆದರೆ ತುಂಬ ಸುಲಭವಾಗಿ ಮಹಾರಾಕ್ಷಸನಾದ ಹಿರಣ್ಯಕಶಿಪುವನ್ನು ಕೊಂದನು. ನರಸಿಂಹದೇವನ ಬಾಯಿ ಮತ್ತು ಕೇಸರಗಳು ರಕ್ತಬಿಂದುಗಳಿಂದ ತೊಯ್ದಿದ್ದವು. ಕೆಂಡಾಮಂಡಲವಾಗಿದ್ದ ಅವನ ಭಯಂಕರವಾದ ಕಣ್ಣುಗಳನ್ನು ನೋಡುವುದಕ್ಕೆ ಆಗುತ್ತಿರಲಿಲ್ಲ. ತನ್ನ ನಾಲಿಗೆಯಿಂದ ಬಾಯಿಯ ತುದಿಯನ್ನು ನೆಕ್ಕುತ್ತಾ ಹಿರಣ್ಯಕಶಿಪುವಿನ ಕರುಳನ್ನು ಮಾಲೆಯಾಗಿ ಧರಿಸಿದ ದೇವೋತ್ತಮ ಪರಮಪುರುಷನಾದ ನರಸಿಂಹದೇವನು ಆನೆಯನ್ನು ಕೊಂದ ಸಿಂಹದಂತೆ ಕಾಣುತ್ತಿದ್ದನು. ನರಸಿಂಹದೇವನ ಮುಖದ ಮೇಲಿನ ಕೂದಲು ರಕ್ತದ ಹನಿಗಳಿಂದ ತೊಯ್ದಿದ್ದರಿಂದ ಕೆಂಪಾಗಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಅವನು ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿ ಆ ರಾಕ್ಷಸನ ಕರುಳನ್ನು ಕಿತ್ತು ಅವುಗಳನ್ನು ಹಾರವಾಗಿ ಹಾಕಿಕೊಂಡನು. ಇದರಿಂದ ಅವನ ಸೌಂದರ್ಯವು ಹೆಚ್ಚಿತು. ಹೀಗೆ ಭಗವಂತನು ಆನೆಯೊಡನೆ ಸೆಣಸಾಡುತ್ತಿರುವ ಸಿಂಹದಂತೆ ಭಯಂಕರವಾಗಿ ಕಂಡನು. ಅನೇಕಾನೇಕ ತೋಳುಗಳಿದ್ದ ಭಗವಂತನು ಮೊದಲು ಹಿರಣ್ಯಕಶಿಪುವಿನ ಹೃದಯವನ್ನು ಕಿತ್ತು ಅವನನ್ನು ಒಂದು ಕಡೆ ಬಿಸುಟು ಅನಂತರ ಆ ರಾಕ್ಷಸನ ಇತರ ಭಟರ ಕಡೆಗೆ ತಿರುಗಿದನು. ಈ ಭಟರು ಭಗವಂತನೊಡನೆ ಕಾದಾಡಲು ಆಯುಧಪಾಣಿಗಳಾಗಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದರು. ಅವರೆಲ್ಲ ಹಿರಣ್ಯಕಶಿಪುವಿನ ನಿಷ್ಠಾವಂತ ಅನುಯಾಯಿಗಳು. ನರಸಿಂಹದೇವನು ಅವರೆಲ್ಲರನ್ನೂ ಕೇವಲ ತನ್ನ ನಖಾಗ್ರಗಳಿಂದ ಛೇದಿಸಿ ಸಾಯಿಸಿದನು. ಐಹಿಕ ಜಗತ್ತು ಸೃಷ್ಟಿಯಾದಾಗಿನಿಂದಲೂ ದೇವತೆಗಳು ಮತ್ತು ಅಸುರರು ಎಂಬ ಎರಡು ಬಗೆಯ ಜನರಿದ್ದಾರೆ. ದೇವತೆಗಳು ಎಂದೆಂದಿಗೂ ಭಗವಂತನ ಬಗ್ಗೆ ಭಕ್ತಿ ವಿಶ್ವಾಸಗಳನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಅಸುರರು ಯಾವಾಗಲೂ ಭಗವಂತನ ಪಾರಮ್ಯವನ್ನು ನಿರಾಕರಿಸುವ ನಾಸ್ತಿಕರು. ನರಸಿಂಹದೇವನ ತಲೆಗೂದಲಿನ ರಭಸಕ್ಕೆ ಮೇಘಗಳೆಲ್ಲವೂ ಅತ್ತಿತ್ತ ಚದುರಿದವು. ಅವನ ಕ್ರೂರ ದೃಷ್ಟಿಯಿಂದ ಆಕಾಶದ ಸೂರ್ಯಚಂದ್ರರ ತೇಜಸ್ಸು ಕಳೆಗುಂದಿತು. ಅವನ ಉಸಿರಾಟದಿಂದ ಸಾಗರ ಸಮುದ್ರಗಳು ಪ್ರಕ್ಷುಬ್ಧಗೊಂಡವು. ಅವನ ಗರ್ಜನೆಗೆ ಲೋಕದ ಎಲ್ಲ ದಿಗ್ಗಜರು ಭಯದಿಂದ ಘೀಳಿಟ್ಟವು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಸುಂದರವೂ
ವೈಭವೋಪೇತವೂ ಆದ ಎಲ್ಲ ಭಾರಿ ಭಾರಿ ಸೃಷ್ಟಿಗಳು ನನ್ನ ತೇಜಸ್ಸಿನ ಅಂಶದಿಂದ ಆದವು ಎಂದು ತಿಳಿ. ಸೂರ್ಯಚಂದ್ರರ ತಾರೆಗಳ ಪ್ರಕಾಶವೆಲ್ಲವೂ ಭಗವಂತನ ತೇಜಸ್ಸಿನ ಅಭಿವ್ಯಕ್ತಿಯ ಅಂಶವಷ್ಟೇ. ನಾನಾ ಜೀವಿಗಳಲ್ಲಿ ನಾನಾ ಬಗೆಯ ಅದ್ಭುತ ಗುಣಗಳು ಇರುತ್ತವೆ. ಆದರೆ ಅಸಾಧಾರಣ ವಸ್ತುಗಳು ಏನೇನಿವೆಯೋ ಅವೆಲ್ಲವೂ ಭಗವಂತನ ತೇಜಸ್ಸಿನ ಅಂಶ ಅಷ್ಟೇ. ಭಗವಂತನು ತನ್ನ ವಿಶೇಷ ರೂಪದಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದಾಗ ಸಾಗರ ಸಮುದ್ರಗಳ ಅಗಾಧ ಅಲೆಗಳು, ಈ ಪ್ರಪಂಚದೊಳಗಿನ ಭಗವಂತನ ಇತರ ಅದ್ಭುತ ಸೃಷ್ಟಿಗಳು ಎಲ್ಲವೂ ಕ್ಷುಲ್ಲಕವಾಗುತ್ತವೆ. ಆ ಭಗವಂತನ ಅಜೇಯ ದಿವ್ಯ ಗುಣಗಳ ಎದುರು ಎಲ್ಲವೂ ತುಚ್ಛವಾಗುತ್ತವೆ. ಪೂರ್ಣ ತೇಜಸ್ಸನ್ನು, ಭಯಂಕರ ಮುಖಮುದ್ರೆಯನ್ನು ಪ್ರದರ್ಶಿಸುತ್ತಾ ನರಸಿಂಹದೇವನು ಕೋಪಾವೇಶದಿಂದ ತನ್ನ ಶಕ್ತಿಯನ್ನು, ವೈಭವವನ್ನು ಎದುರಿಸುವವರು ಯಾರೂ ಇಲ್ಲವೆಂಬುದನ್ನು ತಿಳಿದು ಸಭೆಯಲ್ಲಿದ್ದ ಶ್ರೇಷ್ಠವಾದ ರಾಜಸಿಂಹಾಸನದಲ್ಲಿ ಕುಳಿತನು. ಭಗವಂತನ ಮೇಲಿನ ಭಯ ಭಕ್ತಿಗಳಿಂದಾಗಿ ಯಾರೂ ನೇರವಾಗಿ ಅವನ ಸೇವೆ ಮಾಡಲು ಮುಂದೆ ಬರಲಿಲ್ಲ. ಭಗವಂತನು ಹಿರಣ್ಯಕಶಿಪುವಿನ ಸಿಂಹಾಸನದ ಮೇಲೆ ಕುಳಿತಾಗ ವಿರೋಧ ವ್ಯಕ್ತಪಡಿಸಲು ಯಾರೂ ಇರಲಿಲ್ಲ. ಹಿರಣ್ಯಕಶಿಪುವಿನ ಪರವಾಗಿ ಭಗವಂತನೊಡನೆ ಹೋರಾಡಲು ಯಾವ ಶತ್ರುವೂ ಮುಂದೆ ಬರಲಿಲ್ಲ. ಅಂದರೆ ಭಗವಂತನ ಪಾರಮ್ಯವನ್ನು ರಾಕ್ಷಸರು ಕೂಡಲೇ ಒಪ್ಪಿಕೊಂಡರು ಎಂದರ್ಥ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಹಿರಣ್ಯಕಶಿಪುವು ಭಗವಂತನನ್ನು ತನ್ನ ಪರಮಶತ್ರುವೆಂದು ಎಣಿಸಿದರೂ ಅವನು ವೈಕುಂಠದಲ್ಲಿ ಭಗವಂತನ ನಿಷ್ಠಾವಂತ ಕಿಂಕರನಾಗಿದ್ದನು. ಆದ್ದರಿಂದಲೇ ಹಿರಣ್ಯಕಶಿಪುವು ಅಷ್ಟು ಕಷ್ಟಪಟ್ಟು ನಿರ್ಮಿಸಿದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಭಗವಂತನು ಸ್ವಲ್ಪವೂ ಹಿಂಜರಿಯಲಿಲ್ಲ. ಹಿರಣ್ಯಕಶಿಪುವು 3 ಲೋಕಗಳಿಗೂ ಸಹಿಸಲಾರದ ತಲೆನೋವಾಗಿದ್ದನು. ಭಗವಂತನು ಸ್ವತಃ ತನ್ನ ಕೈಯಾರ ಮಹಾರಾಕ್ಷಸನಾದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದನ್ನು ದೇವಲೋಕದಲ್ಲಿನ ದೇವತಾ ಪತ್ನಿಯರು ನೋಡಿದಾಗ ಅವರ ಮುಖಗಳು ಸಂತೋಷದಿಂದ ಅರಳಿದವು. ಆ ದೇವತಾ ಸ್ತ್ರೀಯರು ಸ್ವರ್ಗಲೋಕದಿಂದ ನರಸಿಂಹದೇವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಆಗ ಪರಮಪ್ರಭುವಾದ ನಾರಾಯಣನ ವೈಭವವನ್ನು ನೋಡಬಯಸಿದ ದೇವತೆಗಳ ವಿಮಾನಗಳು ಅಂತರಿಕ್ಷದಲ್ಲಿ ನೆರೆದವು. ದೇವತೆಗಳು ಭೇರಿಗಳನ್ನು ಮತ್ತು ದುಂದುಭಿಗಳನ್ನು ಬಡಿಯಲಾರಂಭಿಸಿದರು. ದುಂದುಭಿ ಧ್ವನಿಯನ್ನು ಕೇಳಿದೊಡನೆ ದೇವಸ್ತ್ರೀಯರು ನರ್ತಿಸಲಾರಂಭಿಸಿದರು. ಗಂಧರ್ವ ಪ್ರಮುಖರು ಇಂಪಾಗಿ ಹಾಡಲಾರಂಭಿಸಿದರು. ಅನಂತರ ದೇವತೆಗಳು ಭಗವಂತನ ಬಳಿಗೆ ಬಂದರು. ಅವರೆಲ್ಲರೂ ತೇಜಸ್ಸಿನಿಂದ ಬೆಳಗುತ್ತಿದ್ದ ನರಸಿಂಹದೇವನ ಬಳಿಗೆ ಬಂದು ಪ್ರತಿಯೊಬ್ಬರೂ ತಲೆಯ ಮೇಲೆ ಕೈ ಜೋಡಿಸಿ ನಮಸ್ಕರಿಸಿ ಭಗವಂತನನ್ನು ಸ್ತೋತ್ರ ಮಾಡಿದರು. ಬ್ರಹ್ಮದೇವನು ಈ ರೀತಿಯಾಗಿ ಸ್ತುತಿಸಿದನು: ನನ್ನ ದೇವನೇ, ನೀನು ಅನಂತನು, ನಿನ್ನ ಶಕ್ತಿಗೆ ಕೊನೆ ಮೊದಲಿಲ್ಲ. ಯಾರೂ ನಿನ್ನ ಅದ್ಭುತ ಶಕ್ತಿ ಪರಾಕ್ರಮಗಳನ್ನು ಇಷ್ಟೇ ಎಂದು ವರ್ಣಿಸಲಾರರು. ಏಕೆಂದರೆ ನಿನ್ನ ಕಾರ್ಯಗಳೆಲ್ಲವೂ ಐಹಿಕ ಶಕ್ತಿಯಿಂದ ಎಂದೂ ಕಲ್ಮಶಗೊಂಡಿಲ್ಲದೆ ಪಾವನವಾಗಿರುವುದು. ಪ್ರಕೃತಿಯ ತ್ರಿಗುಣಗಳ ಮೂಲಕ ನೀನು ಸುಲಭವಾಗಿ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವೆ. ಆದರೂ ನೀನು ಮಾತ್ರ ಯಾವುದೇ ಬದಲಾವಣೆ ಇಲ್ಲದೆ ಇರುತ್ತೀಯೆ. ಇಂತಹ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಭಗವಂತನ ಕಾರ್ಯಚಟುವಟಿಕೆಗಳು ಯಾವಾಗಲೂ ಅದ್ಭುತವಾದವು. ದ್ವಾರಪಾಲಕರಾದ ಜಯವಿಜಯರು ಅವನ ಆಪ್ತರಾಗಿದ್ದರೂ ಅವರು ಶಾಪಕ್ಕೊಳಗಾಗಿ ರಾಕ್ಷಸ ದೇಹವನ್ನು ಪಡೆದರು. ಅಂತಹ ಒಬ್ಬ ಅಸುರನ ಕುಟುಂಬದಲ್ಲಿ ಭಾಗವತೋತ್ತಮನಾದವನು ಹೇಗಿರಬೇಕೆಂಬುದನ್ನು ಜಗತ್ತಿಗೆ ತೋರಿಸಲು ಪ್ರಹ್ಲಾದ ಮಹಾರಾಜನಂತಹವನನ್ನು ಹುಟ್ಟಿಸಿದನು. ಅನಂತರ ಭಗವಂತನು ನರಸಿಂಹ ಅವತಾರವನ್ನು ಎತ್ತಿ ಸ್ವಲೀಲೆಯಿಂದಲೇ ರಾಕ್ಷಸ ಕುಟುಂಬದಲ್ಲಿ ಹುಟ್ಟಿದ ಆ ರಾಕ್ಷಸನನ್ನು ಸಂಹಾರ ಮಾಡಿದನು. ಆದ್ದರಿಂದ ಯಾರು ತಾನೇ ಭಗವಂತನ ದಿವ್ಯ ಲೀಲೆಗಳನ್ನು ಅರಿಯಬಲ್ಲರು? ಭಗವಂತನ ಲೀಲೆಗಳನ್ನು ಅರಿಯುವ ಮಾತಿರಲಿ, ಅವನ ಕಿಂಕರರ ಚಟುವಟಿಕೆಗಳನ್ನು ಯಾರೂ ಅರಿಯಲಾರರು. ಚೈತನ್ಯ ಚರಿತಾಮೃತದಲ್ಲಿ ಈ ರೀತಿಯಾಗಿ ಹೇಳಿದೆ: ತಾಂಡ್ರವಾಕ್ಯ ಕ್ರಿಯಾಮುದ್ರ ವಿಜ್ಞೇಹ ನಾಭುಜಿಯ. ಯಾರೂ ಭಗವಂತನ ಸೇವಕರ ಕಾರ್ಯಚಟುವಟಿಕೆಗಳನ್ನು ಅರಿಯಲಾರರು. ಕಿಂಕರರ ಮಾತೆ ಹೀಗಾದ ಮೇಲೆ ಭಗವಂತನ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳುವುದಾದರೂ ಏನಿದೆ? ಇಡೀ ಜಗತ್ತಿಗೆ ಕೃಷ್ಣನು ಹೇಗೆ ಅನುಗ್ರಹಿಸುತ್ತಿದ್ದಾನೆ ಎಂಬುದನ್ನು ಯಾರು ತಿಳಿಯಬಲ್ಲರು? ಭಗವಂತನನ್ನು ಇಲ್ಲಿ ದುರಂತ ಶಕ್ತಿಯುಳ್ಳವನು ಎಂದು ಹೇಳಲಾಗಿದೆ. ಏಕೆಂದರೆ ಅವನ ಅನಂತ ಶಕ್ತಿಗಳನ್ನು ಅವನು ಹೇಗೆ ವರ್ತಿಸುತ್ತಾ ಇದ್ದಾನೆ ಎಂಬುದನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ರುದ್ರದೇವನು ಈ ರೀತಿಯಾಗಿ ಹೇಳಿದನು: ನಿನ್ನ ಕೋಪಕಾಲವೇ ಯುಗಾಂತವು. ಈಗಾಗಲೇ ನೀನು ಕ್ಷುದ್ರ ರಾಕ್ಷಸನಾದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರುವೆ. ಹೇ ನನ್ನ ಪ್ರಭುವೆ, ನೀನು ಸಹಜವಾಗಿ ಭಕ್ತವತ್ಸಲನಲ್ಲವೇ? ಹಿರಣ್ಯಕಶಿಪುವಿನ ಮಗನಾದ ನಿನ್ನ ಬಳಿ ಸಂಪೂರ್ಣವಾಗಿ ಶರಣಾಗತನಾಗಿ ನಿಂತಿರುವ ಭಕ್ತನಾದ ಪ್ರಹ್ಲಾದನನ್ನು ದಯವಿಟ್ಟು ರಕ್ಷಿಸು.
ಭಗವಂತನು ಭೌತಿಕ ಜಗತ್ತಿನ ಸೃಷ್ಟಿಕರ್ತ. ಸೃಷ್ಟಿಕಾರ್ಯದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳೆಂಬ 3 ಪ್ರಕ್ರಿಯೆಗಳಿವೆ. ಪ್ರತಿ ಯುಗಾಂತ್ಯದ ಪ್ರಳಯ ಕಾಲದಲ್ಲಿ ಭಗವಂತನು ಕ್ರುದ್ಧನಾಗುತ್ತಾನೆ. ಹಿರಣ್ಯಕಶಿಪುವನ್ನು ಸಂಹರಿಸಲು ಭಗವಂತನು ಕೋಪದಿಂದ ಅವತರಿಸಿದಾಗ ಎಲ್ಲರೂ ಭಗವಂತನನ್ನು ಕಂಡು ಹೆದರಿದರು. ಇಂದ್ರಾದಿ ದೇವತೆಗಳು ಭಗವಂತನನ್ನು ಯಾವ ರೀತಿಯಾಗಿ ಪ್ರಾರ್ಥಿಸಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.